ಹಲೋ ಎವ್ರಿವನ್, ಈ ಒಂದು ಸ್ಟಡಿ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ನೇನು CTET ಹತ್ತಿರ ಬರ್ತಾ ಇದೆ, ಎಲ್ಲರೂ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅಪ್ಲಿಕೇಶನ್ ಕೂಡ ಕರೆಕ್ಟಾಗಿ ಹಾಕಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಈ ಸಾರಿ ಏನಂತಂದರೆ ಲೊಕೇಶನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅಂದರೆ ಸ್ಟಡಿ ಸೆಂಟರ್ ಎಲ್ಲಿ ತೊಗೊಳ್ಬೇಕು ಅನ್ನೋದೇ ಕನ್ಫ್ಯೂಷನ್ ಆಗಿತ್ತು. ಸೊ ಹಾಗಾಗಿ ಕ್ಲಾರಿಟಿಯಾಗಿ ಅವ್ರಿಗೆ ಕೊಟ್ಟಿರಲಿಲ್ಲ. ಲೊಕೇಶನ್ ಎಲ್ಲಿ ಹಾಕಿರ್ತೀವೋ ಅಲ್ಲೇ ಇರ್ಬೋದು ಅನ್ನೋದು ಒಂದು ಮನೋಭಾವದಿಂದ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ನಾನು ಅಂದ್ಕೊತಾನೆ. ಹಾಗೆಯೇ ನಾನು ನಾನ್ ಬಯೋ ಆಗಿರೋದ್ರಿಂದ ಬಯಾಲಜಿ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ನೋಡ್ಕೊಳ್ತಾ ಇದ್ದೀನಿ. NCERT ಟೆಕ್ಸ್ಟ್ ಬುಕ್ಕನ್ನೇ ನಾನು ಫಾಲೋ ಮಾಡ್ತಾ ಇದ್ದೇನೆ. ಇನ್ ಡೆಪ್ತಿಗೆ ಹೋಗ್ಬಿಟ್ಟು NCERTನ ಓದಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ನನಗೆ ನಾನ್ ಬಯೋ ಆಗಿರೋದ್ರಿಂದ ಬಯಾಲಜಿ ಫುಲ್ ಡೀಟೇಲಾಗಿ ಓದೋಕ್ಕೆ ನನಗೆ ಪ್ರಯತ್ನ ಮಾಡಿದ್ರೂ ಟೈಮ್ ಇಲ್ಲ. ಹಾಗಾಗಿ ನಾನು ಏನೇ ಓದಿದ್ರೂ ಅದನ್ನು ಫ್ಲೋ ಚಾರ್ಟ್ ಅಥವಾ ಪಿಕ್ಚರೈಸೇಷನಲ್ಲಿ ಕನ್ವರ್ಟ್ ಮಾಡ್ತೀನಿ. ಏಕೆಂದರೆ ರೀಕಾಲ್ ಮಾಡಬೇಕಾದ್ರೆ ನನಗೆ ಈಸಿ ಆಗಲಿ, ಬೇಗ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತೇಳ್ಬಿಟ್ಟು ಅದನ್ನು ನನಗೆ ಹೇಗೆ ಅನಿಸುತ್ತೋ ಆ ಥರ ನಾನು ಫ್ಲೋ ಚಾರ್ಟ್ ಅಥವಾ ಪಿಕ್ಚರೈಸೇಷನ್ಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮತ್ತು ಟೆಕ್ಸ್ಟ್ ಬುಕ್ ಅಂತಂದರೆ ನನಗೆ ಹಾರ್ಡ್ ಕಾಪಿ ಇರೋದು 10th ಟೆಕ್ಸ್ಟ್ ಬುಕ್ ಮಾತ್ರನೇ. ಇನ್ನೆಲ್ಲದು ನಾನು ಸಾಫ್ಟ್ ಕಾಪಿಯಲ್ಲೇ ಓದ್ಕೊಳ್ಬೇಕಾಗತ್ತೆ. ನಾನು ಬೇರೆ ಅಡಿಷ್ನಲ್ಲಾಗಿ ಏನೇ ಒಂದು ನೋಟ್ಸ್ ಮಾಡ್ಕೊಂಡ್ರೂ ಅದು 9th 7th 8th ಆ ಥರದ್ರಲ್ಲಿ, ಯಾಕಂದರೆ ಸಾಫ್ಟ್ ಕಾಪಿ ಇರೋದ್ರಿಂದ ಅದನ್ನೇ ಮಾಡ್ಕೊತಾ ಇದ್ದೀನಿ. ನೀವು ಎಲ್ಲ ಯಾವ ಥರ ನೋಟ್ಸ್ ಮಾಡ್ಕೊತಿದ್ದೀರಾ ಅಥವಾ ಬೇರೆ ಏನಾದರೂ ಟ್ರಿಕ್ ಯೂಸ್ ಮಾಡ್ತಿದ್ದೀರಾ ಅಥವಾ ಯಾವ ಥರ ಓದ್ತಾ ಇದ್ದೀರಾ ಅಂತ ನನ್ನ ಹತ್ರ ಶೇರ್ ಮಾಡೋಂಗಿದ್ರೆ ಮಾಡಬಹುದು ಕಮೆಂಟ್ ಮುಖಾಂತರ. ಹಾಗೆ ಯಾರಾದರೂ CTET ಬಗ್ಗೆ ಗ್ರೂಪ್ ಡಿಸ್ಕಷನ್ ಇತ್ತು ಅಥವಾ ಚಾರ್ಟ್ ಮಾಡಬೇಕು ಅಂತ ಇದ್ದವರು ವಾಟ್ಸಪ್ ಗ್ರೂಪ್ ಕೂಡ ಯಾರಾದರೂ ಮಾಡಿರ್ತಾರಲ್ಲ, ಅವ್ರ ನಂಬರ್ ಶೇರ್ ಮಾಡೋಂಗಿದ್ರೆ ಮಾಡ್ಬೋದು. ಏಕೆಂದರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಎಲ್ಲರೂ ಒಂದು ಗ್ರೂಪಲ್ಲಿ ಸ್ಟಡಿ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ನೋಟ್ಸ್ ಕೂಡ ಶೇರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹೀಗಾಗ್ಬಿಟ್ಟು ಒಂದು ಬಾಂಡಿಂಗಲ್ಲಿತ್ತು, ಡಿಸ್ಕಷನಲ್ಲಿದ್ದರೆ ತುಂಬ ಈಸಿ ಅಲ್ವಾ ಓದೋದು. ಹಾಗಾಗಿ ನನ್ನ ಅನಿಸಿಕೆ ಅಷ್ಟೇ. ಹಾಗೆ ನೀವೆಲ್ಲರೂ ನನಗಿಂತ ಚೆನ್ನಾಗಿ ಓದ್ತಾ ಇದ್ದೀರಾ, ಫೋಕಸ್ಡ್ ಆಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.